ಅವರನ್ನ ಗಡಿಪಾರು ಮಾಡಬೇಕು. ಇದರ ಹಿಂದೆ ಪ್ರಾಣದ ಕೈಗಳಿವೆ. ಇಷ್ಟೊಂದು ವ್ಯವಸ್ಥಿತವಾಗಿ ಇವತ್ತು ನಾನು ಅಲ್ಲಿ ಮುದ್ದಾ ಗ್ರಾಮಕ್ಕೆ ಹೋಗಿದ್ದೆ. ಸುತ್ತ ಕಾಂಪೌಂಡ್ ಇದೆ, ಭವನ ಇದೆ. ಇವತ್ತು ಅಂಬಿಗರ ಚೌಡಯ್ಯನವರ ಕಟ್ಟೆ ಅಂದರೆ ಸುಮಾರು 8 ಫೀಟ್ ಎತ್ತರದ ನೆಲ ಬಿಟ್ಟು ಅಷ್ಟು ಮ್ಯಾಗ ಹೋಗಬೇಕಾದ್ರೆ ಉದ್ದೇಶಪೂರ್ವಕವಾಗಿ ಇವತ್ತು ಈ ಒಂದು ಕೃತ್ಯ ಎಸಗಿದ್ದಾರೆ. ಇವತ್ತು ಇಲ್ಲಿ ಯಾರ್ಯಾರು ಇವರು ಹಿಂದೆ ಇದ್ದಾರೆ, ಈ ಕೃತ್ಯ ಎಸಲಿಕ್ಕೆ ಇವರು ಯಾರ್ಯಾರು ಪ್ರಚೋದನೆ ನೀಡಿದ್ದಾರೆ ಅಂಥವರೆಲ್ಲರನ್ನ ಇವತ್ತು ಹುಡುಕಿ ಇವತ್ತು ಪೊಲೀಸ್ ಇಲಾಖೆಯವರು ಅವರನ್ನ ಅಧ್ಯಯನಕ್ಕೋಸ್ಕರ ಮಾಡೋ ಕರ್ತವ್ಯ ಅವ್ರದದ. ಇವತ್ತು ಪೊಲೀಸ್ ಇಲಾಖೆ ಆ ಕೆಲಸ ಮಾಡಬೇಕು. ಇಲ್ಲದೆ ಹೋದರೆ ಇವತ್ತು ಕೆಲವೇ ದಿನಗಳಲ್ಲಿ ಇವತ್ತು ಕಲಬುರಗಿ ಬಂದ್ ಮಾಡಿ ಇವತ್ತು ಕಲಬುರಗಿಯಲ್ಲಿ ಬೃಹತ್ ಪ್ರಮಾಣದ ಹೋರಾಟಕ್ಕೆ ಇವತ್ತು ಕರೆ ಕೊಡಬೇಕಾಗ್ತದೆ. ಇವತ್ತು ಪೊಲೀಸ್ ಇಲಾಖೆ ಎಚ್ಚರಿಕೆ ವಹಿಸಬೇಕು. ಇವತ್ತು ಪೊಲೀಸ್ ಇಲಾಖೆ ಎಚ್ಚರಿಕೆ ವಹಿಸಬೇಕು. ಕೂಡಲೇ ಅವರನ್ನ ಬಂಧಿಸಬೇಕು. ಮತ್ತು ಕಾಟಾಚಾರಕ್ಕೆ ಇವತ್ತು ನಮಗೆ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ, ಯಾರೋ ಮಾನಸಿಕ ಅಸ್ವಸ್ಥರನ್ನ ಹಿಡ್ಕೊಂಡು ಬಂದು, ಯಾರೋ ಕಿಶ ಹೊಡೆದು ಜೈಲಿಗೆ ಹೋದವರು, ಯಾರೇ ಕಿಶ ಹೊಡೆದುಕೊಂಡು ಇದ್ದಂಥವ್ರು ಕರ್ಕೊಂಡು ಬಂದು ಕುಂದರ್ಸಿ ಇವರೇ ಮಾಡ್ಯಾರಂತ ಹೇಳಿ ಕಾಟಾಚಾರಕ್ಕೆ ಅವ್ರಿಗೆ ಫೋಟೋ ತೆಗೆದು ಜೈಲಿಗೆ ಕಳಿಸಿದ್ರೆ ಇವತ್ತು ನಾವು ಸುಮ್ಮನೆ ಕೊಡೋದಿಲ್ಲ. ಇವತ್ತು ಯಾರು ಈ ಕೃತ್ಯ ಮಾಡ್ಯಾರ ಅದರ ತನಿಖೆ ಆಗ್ಬೇಕು, ಸಮಗ್ರವಾದ ತನಿಖೆ ಆಗಬೇಕು. ಯಾರು ಮಾಡ್ಯಾರ ಅವರನ್ನೇ ಅರೆಸ್ಟ್ ಮಾಡಬೇಕು. ಸುಮ್ಮನೆ ಯಾರ್ದಾರ ಹೆಸರ ಮೇಲೆ ಯಾರಿಗಾರೆ ಅರೆಸ್ಟ್ ಮಾಡಿ ಇವತ್ತು ಪೊಲೀಸ್ ಇಲಾಖೆ ಇಂಥ ಕೆಲಸಕ್ಕೆ ಕೈ ಹಾಕ್ಬಿಡುವಂತ ಪೊಲೀಸ್ ಸಮಾಜದ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಇವತ್ತೇನು ಈ ಒಂದು ಕಿಡಿಗೇಡಿ ಮಾಡಿದಾರಲ್ಲ, ಇವತ್ತು ಎಲ್ಲ ಕಡೆ ಇವತ್ತು ನಿನ್ನೆ ಕಲಬುರಗಿಯಲ್ಲಿ SP ಕಚೇರಿ ಮುಂದೆ ಒಂದು ಬೃಹತ್ ಪ್ರಮಾಣದ ಹೋರಾಟ ಮಾಡಿ ಇವತ್ತು SP ಅವರಿಗೆ ಮನವಿ ಕೊಟ್ಟಿದ್ದೀವಿ, ಅವರಿಗೆ ಮಾತಾಡಿದ್ದೀವಿ. ಇವತ್ತು ಪೊಲೀಸ್ ಸಮಾಜದ ತಾಳ್ಮೆ ಪರೀಕ್ಷೆ ಮಾಡಬೇಡ್ರಿ, ಇವತ್ತು ಪೊಲೀಸ್ ಸಮಾಜ ತಾಳ್ಮೆ ಪರೀಕ್ಷೆ ಮಾಡಬೇಡ್ರಿ, ಆದಷ್ಟು ಬೇಗ ಅವರಿಗೆ ಅರೆಸ್ಟ್ ಮಾಡಬೇಕಂತ ಹೇಳಿ ನಾವು ಮನವಿ ಪತ್ರ ಕೊಟ್ಟಿದ್ದೇವೆ, ಒತ್ತಾಯ ಮಾಡಿದ್ದೇವೆ. ಈ ಕೂಡಲೇ ಅವರನ್ನ ಬಂಧಿಸಬೇಕು. ಇಲ್ಲದಿದ್ರೆ ಇವತ್ತು ಕಲಬುರಗಿಯಲ್ಲಿ ಬೆಂಕಿ ಹತ್ತಿ ಉರಿತದಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಈ ಕೂಡಲೇ ಅವರನ್ನ ಹುಡುಕಾಡುವಂತ ಒಂದು ಕೆಲಸ ಇವತ್ತು ಏನು ಇಲ್ಲಿ ರಾಜ್ಯದಲ್ಲಿ ಕುತಂತ್ರ ನಡೀತಾ ಇದೆ. ಇವತ್ತೇನು ಯಾದಗಿರಿಯಲ್ಲಿ ಕೂಡ ಅಂಬಿಗರ ಚೌಡಯ್ಯನವರ ಬಗ್ಗೆ ನಮ್ಮ